5 ವರ್ಷ ನಮ್ಮಪ್ಪನೇ ಮುಖ್ಯಮಂತ್ರಿ. ಯತೀಂದ್ರ ಬಾಂಬ್ಗೆ ಕಾಂಗ್ರೆಸ್ನಲ್ಲಿ ಸಂಚಲನ. ಕುರ್ಚಿ ಕಚ್ಚಾಟಕ್ಕೆ ನಾಂದಿ ಹಾಡಿದ್ರ ಸಿಎಂ ಪುತ್ರ. ಸಿಎಂ ಮಗನ ಮಾತಿಗೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಆಗಿರೋದು ಹೇಗೆ ತೋರಿಸ್ತೀವಿ ನೋಡಿ. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ, ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ, ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಹೇಳ್ತಿದ್ರೆ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇದೆ. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ, ಬೆಲೆ ಇಲ್ಲದ ಹೈಕಮಾಂಡ್. ನಾನು ಕೊಡೆ ನೀನು ಬಿಡೆ, ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್. ಇನ್ನು ಮುಗಿದಿಲ್ವಾ ಸಿಎಂ ಕುರ್ಚಿ ಕಾದಾಟ? ಇನ್ನು ಕಂಪ್ಲೀಟ್ ಆಗಿಲ್ವಾ? ಹಾಗೆ ಇಲ್ಲ ಅನ್ಸತ್ತೆ. ಯಾಕಂದ್ರೆ ಮತ್ತೆ ಕಿಚ್ಚು ಹೊತ್ಕೊಂಡಿದೆ. ಒಂದಷ್ಟು ದಿನಗಳ ಕಾಲ ಬೂದಿ ಮುಚ್ಚಿದ ಕೆಂಡದ ತರಾನೇ ಇದ್ದ ಸಿಎಂ ಕುರ್ಚಿ ಕಾಳಗ ಈಗ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದು ಕಾಂಗ್ರೆಸ್ನಲ್ಲಿ ಕೋಲಾಹಲವೆಬ್ಬಿಸಿದೆ. ಹೌದು, ಕೆಲವೇ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿತ್ತು. ಎಲ್ಲ ಕಾಂಗ್ರೆಸ್ಸಿಗರು ವಿಶೇಷ ಅಧಿವೇಶನದಲ್ಲಿ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ರು. ಬಿಜೆಪಿ ಕೆಲವೊಂದು ಆರೋಪ ಮಾಡಿದ್ರೆ ಆ ಆರೋಪಕ್ಕೆ ಸಮರ್ಥವಾಗಿ ತಿರುಗೇಟು ನೀಡ್ತಾಗಿದ್ರು. ಆದರೆ ವಿಶೇಷ ಅಧಿವೇಶನ ಮುಗಿದ ಕೇವಲ 2 ದಿನಕ್ಕೆ ಮತ್ತೆ ಕಿಚ್ಚು ಹೊತ್ಕೊಂಡಿದೆ. ಇಡೀ ಕಾಂಗ್ರೆಸ್ನಲ್ಲೇ ಕೋಲಾಹಲ ನಿರ್ಮಾಣವಾಗಿದೆ. ಇಷ್ಟಕ್ಕೂ ಈ ಕೋಲಾಹಲಕ್ಕೆ ಕಾರಣವಾಗಿದ್ದೇನೋ ಗೊತ್ತ? ಅದೊಂದು ಮಾತು. ಅದ್ಯಾವ ಮಾತು ಅಂತೀರ? ಇದೇ ಆ ಮಾತು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಕೇಳಿಸ್ಕೊಂಡ್ರಲ್ಲ, ಇದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರ ಮಾತು. ಎಲ್ಲ ಕ್ಲಿಯರ್ ಇದೆ, ಸಿಗ್ನಲ್ ಕ್ಲಿಯರ್ ಆಗಿದೆ. ಹೈಕಮಾಂಡ್ ಬಾಯ್ ಬಿಟ್ಟು ಹೇಳದೇ ಇರಬಹುದು, ಆದ್ರೆ ಸಿಗ್ನಲ್ ಕ್ಲಿಯರ್ ಆಗಿರೋದು ಗೊತ್ತಾಗ್ತಿದೆ. ಆದ್ದರಿಂದ ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋ ನಂಬಿಕೆ ನಂಗಿದೆ. ಇದೇ ಮಾತು ಕಾಂಗ್ರೆಸ್ನಲ್ಲಿ ಭೂಕಂಪನ ಸೃಷ್ಟಿಸಿದೆ. ಮತ್ತೆ ಕುರ್ಚಿ ಕಿಚ್ಚು ಧಗಧಗಿಸೋ ಹಾಗೆ ಮಾಡಿದೆ. ಸಿಎಂ ಕುರ್ಚಿ ಕನಸು ಕಾಣ್ತಾಗಿರೋ ಡಿಕೆಶಿ ಮತ್ತು ಡಿಕೆಶಿ ಬಣವನ್ನು ಕಡು ಕೆಂಪು ಕೆಂಡವಾಗಿಸಿದೆ. ಇಷ್ಟಕ್ಕೂ ನಮ್ಮಪ್ಪನೇ 5 ವರ್ಷ ಸಿಎಂ ಅನ್ನೋದರ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರೋ ಸಂದೇಶ ಏನೇನು ಗೊತ್ತಾ? ಗೆಲ್ದಿದೆ ನೋಡಿ. ಡಿಕೆ ಬಣಕ್ಕೆ ನೇರ ಸಂದೇಶ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅಧಿಕಾರ ಹಸ್ತಾಂತರದ ಚರ್ಚೆಗಳೇ ಇಲ್ಲ ಎಂದಿರೋ ಯತೀಂದ್ರ, ರಾಜಕೀಯ ವಲಯದಲ್ಲಿ ಯಾರೂ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಸಿಎಂ ಬದಲಾವಣೆ ವಿಚಾರ ಮುಗಿದ ಅಧ್ಯಾಯ. ಬೇರೆ ಚರ್ಚೆ ಮಾಡೋಣ. ಯಾರೂ ಸಿಎಂ ಹುದ್ದೆ ಬದಲಾವಣೆ ಬಗ್ಗೆ ಮಾತಾಡುತ್ತಿಲ್ಲ. ಸಿಎಂ ಬದಲಾವಣೆ ಕೇಳೋರಿಗೆ ಹೈಕಮಾಂಡ್ ಮನ್ನಣೆ ಕೊಡ್ತಾಗಿಲ್ಲ. ಈ ಮೂಲಕ ಹೈಕಮಾಂಡ್ನವರು ಕ್ಲಿಯರ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತ ಸಂದೇಶ ಕೊಟ್ಟಿದ್ದಾರೆ ಎಂದಿದ್ದಾರೆ ಯತೀಂದ್ರ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ, ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಎಸ್, ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿರೋದು ನಿಜ. ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಅನ್ನೋ ಚರ್ಚೆ ಇರಲಿಲ್ಲ. ಡಿಕೆ ಬಣ ಕೂಡ ಡಿಕೆ ಸಿಎಂ ಆಗ್ಲಿ ಅನ್ನೋ ಮಾತನ್ನ ಕೂಡ ಎಲ್ಲೂ ಆಡಿರಲಿಲ್ಲ.
ಬಿಜೆಪಿ ವಿರುದ್ಧ ಕೆಲವೊಂದು ಪ್ರತಿಭಟನೆಗಳು ಮತ್ತು ವಿಶೇಷ ಅಧಿವೇಶನದಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ರೇನೋ ಅದಕ್ಕಾಗಿಯೇ ಯಾರೂ ಸಿಎಂ ಕುರ್ಚಿ ಬಗ್ಗೆ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಆದ್ರೆ ಈಗ ಎಲ್ಲ ಮುಗಿದಿದೆ. ವಿಶೇಷ ಅಧಿವೇಶನ ಕೂಡ ಪೂರ್ಣಗೊಂಡಿದೆ. ಆದ್ದರಿಂದ ಕಾಂಗ್ರೆಸ್ನಲ್ಲಿ ಸುಪ್ತವಾಗಿದ್ದ ಕುರ್ಚಿ ಕಿಚ್ಚು ಜ್ವಾಲಾಮುಖಿಯಂತೆ ಸಿಡಿದೆದ್ದಿದೆ. ಕೈಪಾಳಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಅದು ಯಾವ ರೀತಿ ಭೂಕಂಪ ಸೃಷ್ಟಿಸಿದೆ ಗೊತ್ತಾ? ಅದು ಗೊತ್ತಾಗಬೇಕು ಅಂದ್ರೆ ಯತೀಂದ್ರ ಹೇಳಿಕೆಗೆ ಸಿಎಂ ರಿಯಾಕ್ಷನ್ ಒಂದು ಬಾರಿ ನೋಡ್ಲೇಬೇಕು. ಏನ್ ಸರ್, ಇವ್ರು ಯತೀಂದ್ರ ಅವರು ನಮ್ಮ ಅಪ್ಪನೇ 5 ವರ್ಷ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಏನ್ ಸರ್, ಇವ್ರು ಯತೀಂದ್ರ ಅವರು ನಮ್ಮ ಅಪ್ಪನೇ 5 ವರ್ಷ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ನೋಡಿದ್ರಲ್ಲ, ಮಾತಿಲ್ಲ, ಕಥೆ ಇಲ್ಲ. ಯತೀಂದ್ರ ಮಾತಿಗೆ ರಿಯಾಕ್ಷನ್ ಕೇಳಲು ಹೋದಾಗ ಸಿಎಂರ ರಿಯಾಕ್ಷನ್ ಹೀಗಿತ್ತು. ಬೇಕು ಅಂತಾನೆ ಸಿಎಂ ಸಿದ್ದರಾಮಯ್ಯ ಈ ರೀತಿ ರಿಯಾಕ್ಷನ್ ಕೊಡದೆ ಹೋದ್ರೋ, ಇಲ್ಲ ಅಂದ್ರೆ ತಮಗೆ ಆ ವಿಚಾರ ಗೊತ್ತಿಲ್ಲದೆ ಹೋದ್ರೋ ಗೊತ್ತಿಲ್ಲ. ಆದ್ರೆ ಯತೀಂದ್ರ ಈ ರೀತಿ ಹೇಳಿದ್ರು ಅನ್ನೋ ವಿಚಾರವೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಸೈಲೆಂಟ್ ಆಗಿಸಿರೋದು ಸತ್ಯ. ಸಿಎಂ ಸೈಲೆಂಟ್, ಡಿಕೆ ವೈಲೆಂಟ್. ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಯತೀಂದ್ರ ಮಾತಿನಿಂದ ಸಿಎಂ ಸಿದ್ದರಾಮಯ್ಯಗೆ ಖುಷಿಯಾಗಿದ್ಯೋ ಇರಿಸು ಮುರಿಸಾಗಿದ್ಯೋ ಗೊತ್ತಿಲ್ಲ. ಆದ್ರೆ ಡಿಕೆ ಪಾಳಯವಂತೂ ಅಬ್ಬರಿಸಿದೆ. ಡಿಕೆಶಿ ಅಂತೂ ಕಿಡಿಗಿಡಿಯಾಗಿದ್ದಾರೆ. ಯತೀಂದ್ರ ಮಾತಿಗೆ ಪರೋಕ್ಷ ಟಾಂಗ್ ಕೊಟ್ಟ ಡಿಕೆಶಿ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಯತೀಂದ್ರ ಏನ್ ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀಲಿ. ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಯತೀಂದ್ರರೇ ಹೈಕಮಾಂಡ್ ಅಂತ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿ ಈ ರೀತಿ ಹೇಳಿರೋದು ಮಾತ್ರವಲ್ಲ, ಸಿಎಂ ಕುರ್ಚಿ ಕದನಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಯತೀಂದ್ರನೇ ಹೈಕಮಾಂಡ್ ಅನ್ನೋದರ ಮೂಲಕ ಡಿಕೆಶಿ ಕೊಟ್ಟಿರೋ ಸಂದೇಶವೇನು ಗೊತ್ತಾ? ಇಲ್ಲಿದೆ ನೋಡಿ. ಸಿಎಂ ಕುರ್ಚಿ ಕದನ ಇನ್ನೂ ಮುಗಿದಿಲ್ಲ, ನಾನಿನ್ನು ಸಿಎಂ ಕುರ್ಚಿ ಆಕಾಂಕ್ಷಿ. ಸಿಎಂ ಕುರ್ಚಿ ಬದಲಾವಣೆ ಇನ್ನೂ ಚರ್ಚೆಯಲ್ಲಿದೆ. ಯಾರು ಹೇಳಿದ್ರು ಹೈಕಮಾಂಡ್ ಹೇಳಿದಂತಲ್ಲ. ಯಾರು ಏನೇ ಹೇಳಿದ್ರು ಕುರ್ಚಿ ಕದನ ನಿಲ್ಲಲ್ಲ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅದಕ್ಕೆ ಮನ್ನಣೆ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ಇನ್ನು ಯತೀಂದ್ರ ಮಾತಿಗೆ ಕೆಲವು ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರೆಲ್ಲ ಏನೇನಂದ್ರು ಇಲ್ಲಿದೆ ನೋಡಿ. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಇಲ್ಲಿ ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಹೌದಪ್ಪ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ಕ್ಷಣಕ್ಕೆ ಏನು ಬದಲಾವಣೆ ಆಗಿಬಿಡೋದಿಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. ನಕ್ಷತ್ರಗಳನ್ನ ನೋಡುವುದು ಅದಕ್ಕೆ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ನ ಕುರ್ಚಿ ವಾರ್ಗೆ ವಿಪಕ್ಷದಿಂದ ಆಕ್ರೋಶ. ಯತೀಂದ್ರ ಹೇಳಿಕೆಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಮತ್ತೆ ಕಾಂಗ್ರೆಸ್ನಲ್ಲಿ ವಾರ್ ಶುರುವಾಗಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ಕದನ ಶುರುವಾಗಿದೆ. ಯತೀಂದ್ರನೇ ನಮಗೆ ಹೈಕಮಾಂಡ್ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯತೀಂದ್ರ ಮತ್ತೆ ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಹೇಳಿ ಹೊಸ ವಿವಾದ ಹುಟ್ಟುಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸತ್ತು ಹೋಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಲೆಕ್ಕಕ್ಕೇ ಇಲ್ಲ. ಇದನ್ನೆಲ್ಲ ನೋಡುತ್ತಿರುವ ಜನರು ಮುಂದೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ. ನಮ್ಮ ಅಪ್ಪನೇ 5 ವರ್ಷ
ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರ ಹೈಕಮಾಂಡ್ ಸತ್ತೋಗಿದೆ, ಬೆಲೆ ಇಲ್ಲದ ಹೈಕಮಾಂಡ್. ಆಮೇಲೆ ಪ್ರತಿನಿತ್ಯ ಅಸೆಂಬ್ಲಿ ಆಯ್ತಲ್ಲ, ಇನ್ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನು ರಾಜ್ಯದ ಜನ ನೋಡಬೇಕು. ಅಭಿವೃದ್ಧಿ ಇಲ್ಲ, ತೆರಿಗೆಗಳನ್ನು ಏರಿ ಜನರನ್ನ ರಾಕ್ಷಸರ ರೀತಿ ಹಿಂಡುತ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನಾನು ಕೊಡೆ, ನೀನು ಬಿಡೆ, ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ 2.5 ವರ್ಷ ಅಂತ ಮಾಡಿದ್ರ ಇಲ್ವಾ? ಸ್ಪಷ್ಟನೆ ಮಾಡ್ಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತವ್ರೆ. ಸಿಎಂ ಕುರ್ಚಿ ವಿಚಾರ ವಿಪಕ್ಷದ ಬಾಯಿಗೆ ಆಹಾರವಾಗಿದೆ. ಅಂದ ಹಾಗೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ಸುಪ್ತವಾಗಿತ್ತು. ಮೇಲ್ನೋಟಕ್ಕೆ ಸೈಲೆಂಟ್ ಆಗಿತ್ತು, ಆದರೆ ಒಳಗೊಳಗೆ ಕೆಲವೊಂದು ಕಸರತ್ತುಗಳು ನಡೆಯುತ್ತಿದ್ವು. ವಿಶೇಷ ಅಧಿವೇಶನದ ಹೊತ್ತಲ್ಲಿ ನಡೆದಿತ್ತು ಸಮುದಾಯಗಳ ಸಭೆ, ದಲಿತ ಲಿಂಗಾಯತ ನಾಯಕರ ಸಭೆ. ಸಿಎಂ ಮೇಲೆ ಹಕ್ಕೊತ್ತಾಯ ಮಾಡಿದ್ರು. ಅಧಿಕಾರ ಹಸ್ತಾಂತರ, ಸಂಪುಟ ಪುನಾರಚನೆ, ನಿಗಮ ಮಂಡಳಿಯಲ್ಲಿ ಸ್ಥಾನಕ್ಕಾಗಿ ಒತ್ತಾಯ ಮಾಡಿದ್ರು. ಸಿದ್ದರಾಮಯ್ಯ ನಂತರ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡುವಂತೆ ಪಟ್ಟು ಹಿಡಿದಿದ್ರು. ಆದ್ರೆ ಈಗ ಮತ್ತೆ ಸಿಎಂ ಕುರ್ಚಿ ವಿಚಾರ ಸದ್ದು ಮಾಡಿದ್ದು. ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಡಿಕೆಶಿ.